ಎಲ್ಲ ಹಿರಿಯ ಕಿರಿಯ ಮಾಸ್ಟರ್ಗಳಿಗೆ ಮೊದಲನೇದಾಗಿ ನನ್ನ ಪ್ರಣಾಮಗಳು. ಸನ್ಮಾನ್ಯ ಶ್ರೀಯುತ ಚನ್ನಬಸಪ್ಪನವರು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಪಿರಮಿಡ್ ಧ್ಯಾನ ಕೇಂದ್ರಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಆಹ್ವಾನ ಮಾಡಿದರು. ಆ ನಿಮಿತ್ತ ಇವತ್ತು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಅನುಪಸ್ಥಿತಿಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊದಲದಾಗಿ ನನ್ನ ಅನಂತ ನಮನಗಳು. ನಮ್ಮ ಹಿರಿಯರು ಸಾಕಷ್ಟು 3 ವಿಚಾರಗಳನ್ನು ಪ್ರಸ್ತುತ ಇಟ್ಟರು. ಆ 3 ಪದಗಳಲ್ಲಿ ಅದರದೇ ಆಗಿರತಕ್ಕಂಥ ಅರ್ಥ ಇದೆ. ಸಿದ್ಧ, ಪ್ರಸಿದ್ಧ, ಶುದ್ಧ. ಈ 3ರಲ್ಲೇ ಇಡೀ ನಮ್ಮ ಬದುಕು ಅಡಗಿದೆ. ಅಷ್ಟು ಮಹತ್ತರವಾಗಿರ್ತಕ್ಕಂಥ ವಿಚಾರಗಳನ್ನು ತಮ್ಮ ಅನುಭವದ ಮಾತುಗಳನ್ನು ತಿಳಿಸಿದರು. ಮಾನ್ಯ ಪ್ರಧಾನಮಂತ್ರಿ ನರೇಂದ್ರಜಿಯವರಿಗೂ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮನವನ್ನು ಸಲ್ಲಿಸಬೇಕು, ನಮಸ್ಕಾರ ಹೇಳಬೇಕು. ಯಾಕೆಂದರೆ ಆಯುರ್ವೇದ, ಔಷಧಿ, ಸಿರಿಧಾನ್ಯ, ಸಾವಯವ ಇದಕ್ಕೆ ಈ ಪ್ರಸಕ್ತ ವರ್ಷದಲ್ಲಿ ಒತ್ತು ಕೊಟ್ಟು ದೇಶದ ರೈತರನ್ನು ಮೇಲೆತ್ತಬೇಕು, ಶುದ್ಧ ಆಹಾರವನ್ನು ಕೊಡೋದ್ರ ಮುಖಾಂತರ ಅವರು ಪ್ರೋತ್ಸಾಹಿಸಬೇಕು ಅನ್ನುವಂಥದ್ದು ಒಂದು ನಿರ್ಣಯವನ್ನು ತಗೊಂಡು ಅದನ್ನು ಆದೇಶವನ್ನು ಮಾಡಿದರೆ ಅದಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಅನಂತ ನಮಸ್ಕಾರಗಳನ್ನು ಹೇಳಬೇಕು. ನಾವು ರೈತರು ಯಾವುದೇ ನಾವು ಮಾಡುವಾಗ ಸರ್ಕಾರ ಉತ್ತೇಜನ ಕೊಟ್ಟು ನಮಗೆ ಸಹಕರಿಸಿ ಮಾರ್ಗದರ್ಶನ ಕೊಟ್ಟರೆ ಮಾತ್ರ ನಾವು ಮೇಲೆ ಬರಲಿಕ್ಕೆ ಸಾಧ್ಯ. ಒಂದು ಇವತ್ತು ನಮ್ಮ ಹಿರಿಯರು ಹೇಳಿದಾಗೆ ರೈತರನ್ನ ಮೇಲೆತ್ತುವಂತಹ ಕೆಲಸ ಆಯಾ ರಾಜ್ಯದಲ್ಲಿ ಆಳ್ತಕ್ಕಂಥ ಸರ್ಕಾರಗಳು ಮಾಡ್ತಾ ಇಲ್ಲ. ನಾವೆಲ್ಲರೂ ಕೂಡ ಬೆಳೆಯೋದು ಗೊತ್ತಿದೆ, ಮಾರ್ಕೆಟಿಗೆ ತರೋದು ಗೊತ್ತಿದೆ, ಅದಕ್ಕೆ ನಮಗೆ ಸೂಕ್ತವಾಗಿರ್ತಕ್ಕಂಥ ಬೆಲೆ ಕೊಡದೇ ಇರತಕ್ಕಂಥ ಅತ್ಯಂತ ಶೋಚನೀಯ. ಇವತ್ತು ದಿನನಿತ್ಯ ಪತ್ರಿಕೆಗಳಲ್ಲಿ ಮಾಧ್ಯಮಗಳು ಏನಾದರೂ ನೋಡ್ತಿದ್ವಿ ಅಂತಂದರೆ ಸಾಲ ಮಾಡಿಕೊಂಡು ಕೃಷಿ ಮಾಡಿ ಅವನು ನೇಣಿಗೆ ಶರಣಾದ, ಅವನು ಸಾವನ್ನಪ್ಪಿದ ಅನ್ನುವಂತಹ ಸುದ್ದಿಗಳನ್ನು ನಾವು ಸಾಕಷ್ಟು ಕೂಡ ನೋಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಅವನು ಹತಾಶನಾಗ್ತಾನೆ. ಅವ್ರಿಗೂ ಕೂಡ ಗೊತ್ತಿದೆ ಇವತ್ತು ಆ ರೈತ ಬೆಳೆದಂತಹ ಶುದ್ಧವಾಗಿರ್ತಕ್ಕಂಥ ಆಹಾರ ಸಿಗದೆ ಹೋದರೆ ನಮ್ಮ ಬದುಕು ಕೂಡ ದುಸ್ತರ, ನಾವು ಕೂಡ ಬದುಕಲಿಕ್ಕೆ ಆಗಲ್ಲ ಅನ್ನೋಂಥದ್ದು ಗೊತ್ತಿದೆ. ಆ ಎಲ್ಲ ರಾಜಕಾರಣಿಗಳು ಇವತ್ತು ಇಂದಿರಾ ಕ್ಯಾಂಟೀನಲ್ಲಿ ಬಂದು ಊಟ ಮಾಡ್ತಾರಾ? ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಮಾಡಿದ್ದಾರೆ. ನಾನು ಕಾರವಾಗೆ ಮಾತಾಡಬೇಕು. ನಾವೆಲ್ಲರೂ ಮಾತಾಡದೆ ಹೋದರೆ ಈ ದೇಶದಲ್ಲಿ ಯಾರಿಗೂ ನ್ಯಾಯ ಸಿಗಲ್ಲ. ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಮಾಡಿರ್ತಕ್ಕಂಥ ಏನು ರಾಜಕಾರಣಿಗಳಿದಾರಲ್ಲ, ಸರ್ಕಾರ ಇದೆಯಲ್ಲ, ಅವರೆಲ್ಲರೂ ಕೂಡ ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡಿದರೆ ಸೂಕ್ತವಾದ ಆಹಾರ ಕೊಡ್ತಾ ಇದ್ದಾರೆ ನಮ್ಮ ಜನಗಳಿಗೆ ಅನ್ನುವಂಥದ್ದನ್ನು ಒಪ್ಕೋಬೇಕಾಗಿದೆ. ಖಂಡಿತ ಅದಿಲ್ಲ, ಸುಮ್ಮನೆ ಹೇಳ್ತಾರಷ್ಟೇ, ಹೇಳಲಿಕ್ಕೆ ಮಾತ್ರ ಸೀಮಿತ ಆಗಿದೆ ಅಷ್ಟೇ. ಬಿಟ್ಟರೆ ನಮಗೆ ಸರಿಯಾಗಿರ್ತಕ್ಕಂಥ ಪೌಷ್ಟಿಕ ಆಹಾರ ಎಷ್ಟು ಜನಕ್ಕೆ ಸಿಗ್ತಾ ಇದೆ? ಇರುವಂಥವ್ರಿಗೆ, ಉಳ್ಳಂಥವ್ರಿಗೆ ಮಾತ್ರ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರ ಸಿಗ್ತಾ ಇದೆ. ಇವತ್ತು ಕೂಡ ಅನೇಕ ಜನ ಅಪೌಷ್ಟಿಕತೆಯಿಂದ ನರಳ್ತಾ ಇದ್ದಾರೆ. ಯಾಕೆಂದರೆ ವ್ಯವಸ್ಥೆ, ಆ ವ್ಯವಸ್ಥೆ ಮಧ್ಯೆ ನಾವೆಲ್ಲರೂ ಕೂಡ ಬದುಕ್ತಾ ಇದ್ವಿ. ನಾವು ಎಲ್ಲಿವರೆಗೂ ರೈತರು ಒಟ್ಟಾಗಿ ಸೇರಲ್ವೋ ಅಥವಾ ಮಾತಾಡಲ್ವೋ ಅಥವಾ ನಾವು ಸಂಘಟನೆ ಆಗಲ್ವೋ ಅಲ್ಲಿವರೆಗೂ ಈ ದೇಶದಲ್ಲಿ ಯಾವತ್ತೂ ಕೂಡ ನ್ಯಾಯ ಸಿಗಲ್ಲ ಅಂತ ನನ್ನ ಒಂದು ಮನದಾಳದ ಮಾತಿದು. ಇವತ್ತು ಈಗ ನಾವು ಒಟ್ಟಿಗೆ ಸೇರಿದ್ವಿ, ಒಟ್ಟಿಗೆ ನಾವು 4 ಜನ ವಿಚಾರಗಳನ್ನು ಹಂಚ್ಕೊಳ್ತೀವಿ. ನಮ್ಮ 4 ಜನಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಉಳಿದಂತರ ಎಲ್ಲರೂ ಕೂಡ ಅದು ತಲುಪುವಂಥ ಕೆಲಸ ಆಗ್ತಾ ಇಲ್ಲ. ಯಾಕಾಗ್ತಿಲ್ಲ ಅಂದರೆ ವ್ಯವಸ್ಥೆ ಎಲ್ಲಿದೆ? ತಲೆಮಾರುಗಳಿಂದ ಸುಮಾರು ಅನೇಕ ವರ್ಷಗಳಿಂದ ಈಗ ನಾವು ಕೃಷಿ ಕೈಗೊಂಡು 20 ವರ್ಷ ಆಯಿತು. 20 ವರ್ಷದಿಂದಲೂ ನೋಡ್ತಾ ಇದ್ವಿ. ನಾವೇನಾದರೂ ರೈತರು ಸುಧಾರಣೆ ಆಗಿದ್ದೀವಾ? ಇಲ್ಲ, ಸುಧಾರಣೆ ಆಗಿಲ್ಲ. ನಮ್ಮಟ್ಟಕ್ಕೆ ನಾವು ಬೆಳೀತಾ ಇದ್ವಿ, ನಮ್ಮಟ್ಟಕ್ಕೆ ನಾವು ವಿತರಣೆ ಮಾಡ್ತಾ ಇದ್ವಿ, ಒಂದಷ್ಟು ಹಣ ಲಾಭ ತೊಗೊಳ್ತಾ ಇದ್ವಿ ಅಷ್ಟೇ. ಬಟ್ ನಮಗೆ ಬೇಕಾಗುವಂಥದ್ದು ಏನು ಲಾಭ ಇದೆ ಅಥವಾ ಬೇಕಾಗುವಂಥ ಏನು ಖುಷಿ ಇದೆ, ಬೇಕಾಗುವಂಥ ಏನು ಸಂತೋಷ ಇದೆ, ಅದು ರೈತರಿಗೆ ಯಾರಿಗೂ ಕೂಡ ಸಿಗ್ತಾ ಇಲ್ಲ. ಯಾಕೆಂದರೆ ವ್ಯವಸ್ಥೆ ಬಗ್ಗೆ ಯಾರೂ ಕೂಡ ಧ್ವನಿ ಎತ್ತುವಂಥ ಕೆಲಸ ಮಾಡ್ತಾ ಇಲ್ಲ. ಆಯಾ ಪಕ್ಷದವರು ಅವರ ಆಳ್ವಿಕೆಗೋಸ್ಕರ, ಅವರ ಅಧಿಕಾರಕ್ಕೋಸ್ಕರ ಅವರ ಉದ್ದೇಶಗಳನ್ನು ಇಟ್ಕೊಂಡು ಮಾತಾಡ್ತಾರೆ. ಬಿಟ್ಟರೆ ರೈತನ ಬಗ್ಗೆ ಗಟ್ಟಿಯಾಗಿ ನಿಂತು ಮಾತಾಡ್ತಕ್ಕಂಥ ವ್ಯವಸ್ಥೆ ಇವತ್ತಿಲ್ಲ, ಮಾತಾಡೋಕ್ಕಾಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಉಸಿರುಗಟ್ಟಿರುವಂಥ ವಾತಾವರಣದಲ್ಲಿ ರೈತ ಸಂಘಗಳು ಒಂದಷ್ಟು ಹೋರಾಟ ಮಾಡಿ ಒಂದಷ್ಟು ಎಲ್ಲೋ ಕಿಂಚಿತ್ತನ್ನು ನ್ಯಾಯ ಗಿಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಂದು 5%.
ಇನ್ನು ಉಳಿದಂಥ 95% ಯಾವುದೇ ರೀತಿಯಿಂದ ನ್ಯಾಯ ಸಿಗ್ತಿಲ್ಲ. ಸರ್ಕಾರದ ಯೋಜನೆಗಳು ಕಟ್ಟೆ ಕಡೆ ಒಬ್ಬ ರೈತನಿಗೆ ತಲುಪುವಂಥ ಕೆಲಸ ಆಗ್ತಾ ಇದೆಯಾ? ಇಲ್ಲ. ಅಥವಾ ಏನು ಅವು ಪತ್ರಿಕೆಗಳಿಗೆ ಮತ್ತು ಮಾಧ್ಯಮಗಳಿಗೆ ಇಂಥ ಯೋಜನೆಗಳು ಬಂದಿದೆ, ಈ ರೀತಿ ನಾವು ಸಹಕಾರ ಕೊಡ್ತಾ ಇದ್ದೀವಿ, ಈ ರೀತಿ ಪ್ರೋತ್ಸಾಹ ಕೊಡ್ತಾ ಇದ್ವಿ ಅನ್ನುವಂಥದ್ದು ಆಗ್ತಾ ಇದೆಯೇ ಬಿಟ್ಟರೆ ತಲುಪುವಂಥ ಕೆಲಸ ಆಗ್ತಾ ಇಲ್ಲ. ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋದು ಬೇಡ, ಹೆಚ್ಚು ಹೋಗೋದು ಬೇಡ. ಇವತ್ತಿನ ನಾನು ಪದೇ 3-4 ಸರಿ ಹೇಳಿದೆ ವ್ಯವಸ್ಥೆ 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 ಅಂತೇಳಿ. ಇವತ್ತೇನಾಗಿದೆ ಅಂದರೆ, ಮುಂದೆ ಹೇಳಿದರು ಚನ್ನಬಸಪ್ಪರು ಹೇಳಿದರು, ನಾವೇನಾದರೂ ಒಂದು ಸ್ವಲ್ಪ ಧ್ಯಾನದಲ್ಲಿ ಪ್ರಗತಿ ಅಥವಾ ನಮ್ಮ ಆರೋಗ್ಯ ಶುದ್ಧಿ ಆಗಬೇಕು ಅನ್ನೋದಾದರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಆಹಾರ ಬೇಕು. ಪೂರಕವಾಗಿರ್ತಕ್ಕಂಥ ಆಹಾರ ಕ್ರಮ ಇಲ್ಲದೆ ಹೋದರೆ ಆ ಧ್ಯಾನಕ್ಕೆ ಮಹತ್ವನೇ ಸಿಗಲ್ಲ ಅನ್ನುವಂತಹ ಮಾತನ್ನು ಕೂಡ ನಮ್ಮ ಹಿರಿಯರು ಕೂಡ ಹೇಳಿದರು, ಚನ್ನಬಸಪ್ಪರು ಕೂಡ ಹೇಳಿದರು. ಅದು ಎಲ್ಲರೂ ಕೂಡ ಅದು ಗೊತ್ತಾಗಬೇಕು ಕೂಡ. ಶುದ್ಧವಾಗಿರ್ತಕ್ಕಂಥ ಆಹಾರ ಸಿಗದೆ ಹೋದರೆ ಅಥವಾ ನಮಗೆ ವಿಟಮಿನ್ ಸಿಗದೆ ಹೋದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸಗಳು ಕೂಡ ಅಲ್ಲಿ ಪ್ರಗತಿ ಆಗಲ್ಲ ಅನ್ನುವಂಥದ್ದು ಒಂದು ಅನಿಸಿಕೆ. ಆ ನಿಟ್ಟಿನಲ್ಲಿ ಇವತ್ತು ಸಾವಯವ ಹಣ್ಣುಗಳನ್ನು ಬಳಸಬೇಕಾಗಿದೆ, ಸಾವಯವ ತರಕಾರಿಗಳನ್ನು ಬಳಸಬೇಕಾಗಿದೆ, ಸಿರಿಧಾನ್ಯವನ್ನು ಬಳಸಬೇಕಾಗಿದೆ. ಇವುಗಳನ್ನೆಲ್ಲ ಬಳಸಬೇಕು ಅಂತಂದರೆ ಅದಕ್ಕೆ ಉತ್ತೇಜನ ಕೊಡುವಂತಹ ಕೆಲಸ ಮಾನ್ಯ ಸರ್ಕಾರಗಳು ಕೂಡ ಮಾಡಬೇಕಾಗಿದೆ. ಸರ್ಕಾರಗಳು ರೈತರನ್ನು ಮೇಲೆತ್ತುವಂತಹ ಕೆಲಸ, ಪ್ರೋತ್ಸಾಹಿಸುವಂತಹ ಕೆಲಸ ಮಾಡಿದರೆ ಅವರು ಹೆಚ್ಚು ಈ ರೀತಿಯಾಗಿರ್ತಕ್ಕಂಥ ಬೆಳೆಗಳನ್ನು ಬೆಳೀತಾರೆ ಮತ್ತು ಶುದ್ಧವಾಗಿರ್ತಕ್ಕಂಥ ಹಣ್ಣು ಆಗಲಿ, ತರಕಾರಿ ಆಗಿರಲಿ, ಧಾನ್ಯಗಳಾಗಲಿ ಕೊಡುವಂಥ ಕೆಲಸ ನಮ್ಮ ರೈತರು ಮಾಡ್ತಾರೆ. ರೈತ ಯಾವತ್ತೂ ಹಿಂದೇಟಿಲ್ಲ. ರೈತ ಈ ದೇಶದಲ್ಲಿ ಏನಾದರೂ ಮುನಿಸ್ಕೊಂಡ್ರೆ, ಅವನೇನಾದರೂ ಬೆಳೆಯದಂಗೆ ನಿಲ್ಲಿಸಿದರೆ ನಾವು ಆಹಾರ ತಿನ್ನಲಿಕ್ಕಾಗುತ್ತಾ? ಕಬ್ಬಿಣ ಸಿಮೆಂಟನ್ನು ಬಳಸಿ ತಿನ್ನಲಿಕ್ಕಾಗುತ್ತಾ? ಇದು ಅವರು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಸಾಕಷ್ಟು ಬರಬಾರದ ಕಾಯಿಲೆಗಳಿಗೆ ತುತ್ತಾಗಿದ್ದೀವಿ. ಆ ಬರಬಾರದ ಕಾಯಿಲೆಗಳಿಗೆ ತುತ್ತಾಗಿರೋದ್ರಿಂದ ಈ ದೇಶದಲ್ಲಿ, ರಾಜ್ಯದಲ್ಲಿ ಆಸ್ಪತ್ರೆಗಳ ಸಂಖ್ಯೆ ಜಾಸ್ತಿ ಆಗಿದೆ. ಆಸ್ಪತ್ರೆಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂದರೆ ಜೊತೆ ರೋಗಿಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ. ಮೂಲ ಅವ್ರಿಗೆ ಗೊತ್ತಿದೆ, ನಮ್ಮ ನಾಳ್ತಕ್ಕಂಥವ್ರಿಗೆ ಗೊತ್ತಿದೆ ಯಾಕೆ ಹಿಂಗೆ ಆಗಿದೆ ಅಂತೇಳಿ. ಅದನ್ನು ಸರಿಪಡಿಸುವಂತಹ ಕೆಲಸ ಮಾಡಬೇಕಾಗಿದೆ. ಸರಿ, ಅವ್ರು ಮಾಡ್ತಾರೋ ಅಥವಾ ಬಿಡ್ತಾರೋ ಗೊತ್ತಿಲ್ಲ. ನಮ್ಮ ಆರೋಗ್ಯ, ನಮ್ಮ ಕುಟುಂಬ, ನಮ್ಮ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನನ್ನದೇನು ಪಾತ್ರ ಅನ್ನುವಂತಹ ನಿಟ್ಟಿನಲ್ಲಿ ಒಬ್ಬ ನಾಗರಿಕನಾಗಿ, ಒಬ್ಬ ಸದಸ್ಯನಾಗಿ, ಒಬ್ಬ ರೈತನಾಗಿ ನಾವು ಯೋಚಿಸಬೇಕಾಗಿದೆ ಮತ್ತು ಚಿಂತಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಡಿಬೇಕಾಗಿದೆ. ಈ ಥರ ಮೈಸೂರಿನಲ್ಲಿ, ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಈ ಧ್ಯಾನದ ಕಾರ್ಯಕ್ರಮದಲ್ಲಿ ರೈತರ ಒಂದು ಚಿಂತನಾ ಶಿಬಿರವನ್ನು ಏರ್ಪಡಿಸಿರ್ತಕ್ಕಂಥ ನಮ್ಮ ಚನ್ನಬಸಪ್ಪ ಮತ್ತು ಅವರ ಎಲ್ಲ ಪದಾಧಿಕಾರಿಗಳಿಗೆ ನಾನು ನಮಸ್ಕರಿಸಿ, ಹೆಚ್ಚು ಸಮಯ ಮುಂದಿನ ದಿನಗಳಲ್ಲಿ ಮಾತಾಡೋಣ. ನಾನು ಕಳೆದ 2 ತಿಂಗಳ ಹಿಂದೆ ನಾನು ಈ ಧ್ಯಾನ ಕುಟುಂಬಕ್ಕೆ ನಾನು ಬಂದಿದ್ದು. ಆ ದಿನ ನನ್ನ ತೋಟದ ದೇವರ ಕುಟೀರ ಅಂತೇಳಿ ಒಂದು 7 ಲಕ್ಷ ಖರ್ಚು ಮಾಡಿ ಬಹಳ ಸುಂದರವಾಗಿ ಒಂದು ಕುಟೀರವನ್ನು ನಿರ್ಮಾಣ ಮಾಡಿದ್ದೆ. ತಂಪಾಗಿರಬೇಕು, ತುಂಬ ಚೆನ್ನಾಗಿರಬೇಕು, ಆರೋಗ್ಯಪೂರ್ಣವಾಗಿರಬೇಕು ಅಂತೇಳಿ. ಇವತ್ತು ಯಾರೋ ಬೇರೆ ಕೆಲಸ ಮಾಡುವಂಥದ್ದನ್ನು ನೋಡಿ ಕೆಲವರಷ್ಟು ಸಹಿಸ್ಕೊಳ್ಳಲ್ಲ. ಆ ರಾತ್ರಿ ಹೊತ್ತಿನಲ್ಲಿ ಆ ಕುಟೀರಕ್ಕೆ ಪೆಟ್ರೋಲನ್ನು ಹಾಕಿ ಬೆಂಕಿಯನ್ನು ಹತ್ತಿದ್ರು. ಸುಮಾರು 5 ಲಕ್ಷ ಬೆಲೆ ಬಾಳುವಂತಹ ಸಾಹಿತ್ಯದ ಪುಸ್ತಕಗಳು, ಸಾಹಿತ್ಯದ ಭಂಡಾರ ಇತ್ತು. ನನ್ನ ಎಲ್ಲ ಕಾನೂನು ಪುಸ್ತಕಗಳಿದ್ವು. ನಾನು ಕಳೆದ 30 ವರ್ಷಗಳಿಂದ ಗಳಿಸಿದಂಥ ಪ್ರಶಸ್ತಿಗಳು, ಪ್ರಶಸ್ತಿ ಫಲಕಗಳು, ಪ್ರಶಸ್ತಿ ಪತ್ರಗಳು ಕೂಡ ಇತ್ತು. ಎಲ್ಲವೂ ಕೂಡ ಅವು ಸುಟ್ಟು ಹೋಯಿತು, ಏನೂ ಕೂಡ ಸಿಗಲಿಲ್ಲ. ಹೊಸ ಬದುಕನ್ನು ಕಟ್ಕೋಬೇಕು ಅಂತೇಳಿ ಆ ಸುಟ್ಟು ಹೋಗಿ 2ನೇ ದಿನದಾಗೆ ನಮ್ಮ ಯರಬಳ್ಳಿಯ ಕೆಂಚಪ್ಪನವರು, ನನ್ನ ಸ್ನೇಹಿತ, ಸರ್ ಇಂಥದ್ದೊಂದು ಪಿರಮಿಡ್ ಧ್ಯಾನ ಕೇಂದ್ರ ಇದೆ, ಆ ಧ್ಯಾನ ಕೇಂದ್ರದಲ್ಲಿ ಒಂದು ಕಾರ್ಯಕ್ರಮ ಇದೆ, ನೀವು ಬರಬೇಕು ಅಂದಾಗ ಅಲ್ಲಿ DYSP ಮಾತನ್ನು ಧಿಕ್ಕರಿಸಿ, ಸರ್ಕಲ್ ಇನ್ಸ್ಪೆಕ್ಟರ್ ಮಾತನ್ನು ಧಿಕ್ಕರಿಸಿ, SP ಅವರ ಮಾತನ್ನು ಧಿಕ್ಕರಿಸಿ ಮನೆ ಸುಟ್ಟೋಗಿದ್ದನ್ನು ಬಿಟ್ಟು ನಾನು ಧ್ಯಾನ ಕೇಂದ್ರಕ್ಕೆ ಬಂದೆ. ಆ ಧ್ಯಾನ ಕೇಂದ್ರಕ್ಕೆ ಬಂದಮೇಲೆ ನಿರಂತರವಾಗಿ 2 ತಿಂಗಳ ಕಾಲ ಬೆಳಿಗ್ಗೆ ಮತ್ತು ಸಂಜೆ ಆ ಧ್ಯಾನದ ಎಲ್ಲ ವಿಚಾರಗಳನ್ನು ಕೇಳಿಸ್ಕೊಳ್ತಾ ಇದ್ದೀನಿ, ತಿಳ್ಕೊಳ್ತಾ ಇದ್ದೀನಿ. ಆಮೇಲೆ ಎಲ್ಲ ಕಾರ್ಯಕ್ರಮಗಳು ಎಲ್ಲೆಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಅಂತ ವಿಷಯ ನನಗೆ ಮುಟ್ಟಿಸ್ತಾರೆ ಆ ಗ್ರೂಪಲ್ಲಿ ಮುಟ್ಟಿಸಿದಾಗ ನಾನು ಧ್ಯಾನ ಕೇಂದ್ರಕ್ಕೆ ಇವತ್ತು ನನ್ನ ಕುಟುಂಬ ಸಮೇತ ಎಲ್ಲರೂ ಕೂಡ ನಾವು ಬಂದಿದ್ದೀವಿ. ಹೆಚ್ಚು ನಾವು ಇವತ್ತು ಏನಾದರೂ ನಮ್ಮ ಮುಂದೆ ಆರೋಗ್ಯ ಸುಧಾರಣೆ ಆಗಬೇಕು, ಭವಿಷ್ಯ ಸಿಗಬೇಕು, ಒಂದಿಷ್ಟು ವಿಚಾರ ಸಿಗಬೇಕು ಅನ್ನೋದಾದರೆ ಗೊತ್ತಾಗಿದ್ದು ಈ ಧ್ಯಾನ ಕೇಂದ್ರದಲ್ಲಿ. ಆ ರೀತಿಯಾಗಿರ್ತಕ್ಕಂಥ ನೀವುಗಳು ಬೇರೆ ಬೇರೆ ಜಿಲ್ಲೆಯಿಂದ, ಬೇರೆ ಬೇರೆ ತಾಲ್ಲೂಕಿನಿಂದ, ಅನೇಕ ಊರುಗಳಿಂದ ತಮ್ಮ ಬದುಕನ್ನೆಲ್ಲ ಬಿಟ್ಟು ಇಲ್ಲಿದೆ ನಮ್ಮ ಬದುಕು, ಇಲ್ಲಿದೆ ನಮ್ಮ ಭವಿಷ್ಯ, ಇಲ್ಲಿದೆ ನಮ್ಮ ಆರೋಗ್ಯ ಅಂತ
ಒಂದು ಉದ್ದೇಶವನ್ನು ಇಟ್ಕೊಂಡು ನೀವೆಲ್ಲರೂ ಕೂಡ ಬಂದಿದ್ದೀರಾ. ಹಾಗಾಗಿ ನಾವೆಲ್ಲರೂ ಕೂಡ ನಾವು ಧ್ಯಾನಿಗಳಾಗೋಣ, ಬೇರೆಯವ್ರನ್ನೂ ಕೂಡ ಧ್ಯಾನಾಸಕ್ತರನ್ನಾಗಿ ಮಾಡಲಿಕ್ಕೆ ಏನೇನು ಕೆಲಸ ಬೇಕೋ ಅದೆಲ್ಲವೂ ಕೂಡ ಮಾಡೋಣ. ನಾವೆಲ್ಲರೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಸಂಘಟನೆ ಹೆಚ್ಚು ಸೇರಿಸ್ಕೊಳ್ಳೋಣ. ಈ ರೀತಿಯಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಧ್ಯಾನಾಸಕ್ತ ಕಾರ್ಯಕ್ರಮಗಳು ಕೂಡ ಮುಂದೆ ಮೂಡಿ ಬರಲಿ. ನಮಗೆ ನಾವೇನು ಎಷ್ಟು ತೆರನಾಗಿ ನಾವು ಸೇವೆ ಸಲ್ಲಿಸಬೇಕೋ ಅಥವಾ ಮಾಡಬೇಕೋ ಆ ನಿಟ್ಟಿನಲ್ಲಿ ಕೂಡ ಎಲ್ಲ ಮಾಡೋಣ. ಆ ರೀತಿಯಾಗಿ ಸಕ್ರಿಯವಾಗಿ ನನ್ನನ್ನು ವಕೀಲರಾಗಿ, ಒಂದು ಸಾವಯವ ಕೃಷಿಕನಾಗಿ, ಜೊತೆಗೆ ಸಾಮಾಜಿಕ ಹೋರಾಟಗಾರನಾಗಿ ಇದರಲ್ಲೂ ಕೂಡ ಒಂದು ಸಮಯವನ್ನು ಕೊಟ್ಟು ಕಳೆದ 2 ತಿಂಗಳಿಂದ ನಿರಂತರವಾಗಿ ನಾನು ಭಾಗವಹಿಸ್ತಾ ಇದ್ದೀನಿ. ನೀವುಗಳು ಕೂಡ ಭಾಗವಹಿಸಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಒಂದೆರಡು ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ತಾಯಂದಿರಿಗೂ, ಎಲ್ಲ ಅಣ್ಣಂದಿರಿಗೂ, ಎಲ್ಲ ಮಾಸ್ಟ್ರಿಗೂ ಅನಂತ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.